14ನೇ ವರ್ಷದ ಅದ್ದೂರಿ ಅಣ್ಣಮ್ಮ ಆಚರಣೆ ಮಾಡ್ತಾ ಇದ್ದೀರಾ? ಅನ್ಕೊಂಡಿದ್ದೀರಾ? ಇದು ನಾವು ಕಲ್ಲಾ ಕುಸುಮ ಕನ್ನಡ ಸಂಘ ಅಂತ 32ನೇ ವರ್ಷದಿದ್ದು 32 ವರ್ಷದ ಮಾಡ್ಕೊಂಡ್ ಬರ್ತಾ ಇದ್ವಿ. ಈ ವರ್ಷ ಒಂದು ವಿಶೇಷವಾಗಿ ನಮ್ಮ ಹಂಪಿನವರ ಜನತೆ ಈಗ ಹೋಗಿ ಅಲ್ಲಿ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿ ಸಾರಿ ನಗರದ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡೋದು ಬಹಳ ಅವ್ರಿಗೆ ಅವರೇ ಸ್ವತಃ ಮಾಡಕ್ ಆಗಲ್ಲ. ಆದ್ರಿಂದ ಈ ಸಲ ಗುರುವಾರನೇ ದೇವ್ರ ತಂದಿ ನಗರ ದೇವತೆ ಅಣ್ಣಮ್ಮನ ಕರೆತಂದಿ ಶುಕ್ರವಾರ ಬೆಳಗಿನ ಜಾವ ನಾವು 7:30ಗೆ ಅಭಿಷೇಕ, ಹಾಲು ಮೊಸರು ಶ್ರೀಗಂಧ ಅರ್ಶಿನ ಕುಂಕುಮ ಎಲ್ಲ ಅಲಂಕಾರ ಮಾಡಿಸಿ ತದನಂತರ ದುರ್ಗಾ ಹೋಮ ಹಮ್ಮಿಕೊಂಡಿದ್ದು ಎಲ್ಲರಿಗೂ ಒಂದು ಒಳ್ಳೇದಾಗ್ಲಿ ನಮ್ಮ ನಾಡಿನ ಜನತೆಗೆ ಮತ್ತೆ ನಮ್ಮ ನಗರಕ್ಕೂ ಎಲ್ಲದಕ್ಕೂ ಒಳ್ಳೇದಾಗ್ಲಿ ಅಂತ ಒಂದು ದುರ್ಗಾ ಹೋಮ ಹಮ್ಮಿಕೊಂಡಿದ್ದು ಎಲ್ಲ ಜನ ನಮ್ಮ ಹಂಪಿನ ಜನ ಎಲ್ಲ ಬಂದು ಭಾಗವಹಿಸಿ ಅದನ್ನ ಎಲ್ಲ ಉಪಯೋಗ ಪಡ್ಕೊಂಡಿದ್ದಾರೆ. ಅದರಿಂದ ಅವ್ರಿಗೆ ನಮ್ಮ ಹಂಪಿನ ಜನತೆಗೆ ನಮ್ಮ ಶಾಸಕರಾದ ಕೃಷ್ಣಪ್ಪ ಅವರು ಅವರ ಸಹಕಾರದಿಂದ ಈ ನಮ್ಮ 32ನೇ ವರ್ಷದ ಇಷ್ಟು ಅದ್ದೂರಿ ಅಣ್ಣಮ್ಮ ಕಾರ್ಯಕ್ರಮ ಅವರಿಂದ ಅಧ್ಯಕ್ಷತೆಯಲ್ಲಿ ನಮ್ದು ಪ್ರಿಯಾ ಕೃಷ್ಣ ಹಾಗೂ ಕೃಷ್ಣಪ್ಪ ಪ್ರದೀಪ್ ಕೃಷ್ಣ ಅವರ ಅಧ್ಯಕ್ಷತೆಯಲ್ಲಿ ಇಷ್ಟು ಅರ್ಜುನಿಯಾಗಿ ನಾವು ನಡೆಸಕ್ಕೆ ಅವಕಾಶ ಆಗ್ತಾ ಇದೆ. ಹೌದು, ನಾವು ಪ್ರತಿ ವರ್ಷನೂ ಹಿಂಗೆ ನಮ್ಮ ಹಂಪಿನ ಜನತೆನೂ ಅವ್ರ ಜೊತೆಲಿ ನಮ್ಗೆ ಕೈ ಜೋಡಿಸ್ತಾರೆ. ಎಲ್ಲಾ ಸಹಕಾರ ಇದೆ, ಎಲ್ಲಾ ಸಹಕಾರ ಮಾಡಿ ನಾವು ಇವತ್ತು ನಮ್ಮ ಸಂಘದ ಸದಸ್ಯರು 105 ಜನ ಇದ್ದಾರೆ. ಅವರೆಲ್ಲ ಅವರೇ ಒಂದು ವಾಲಂಟಿಯರ್ಸ್ ಕೆಲಸ ನಮ್ಗೆ ಏನೋ ಗಮನ ತಂದಾಗೆ ಅವರೇ ಸ್ವತಃ ಸ್ವ ಇಚ್ಛೆಯಿಂದ ಮಾಡ್ತಾರೆ. ಅದರಿಂದ ನಾವು ಇಷ್ಟು ಅದ್ದೂರಿ ಮಾಡಕ್ಕೆ ಅವಕಾಶ ಇದೆ. ನಾಳೆ ಒಂದು ಸಂಜೆ ಒಂದಿದೆ. ಇವತ್ತು ಸಂಜೆ 7 ಶುಕ್ರವಾರ ಇವತ್ತು ಸಂಜೆ 7 ಗಂಟೆಗೆ ಗಂಗಾರತಿ ಇದೆ. ವಿಶೇಷವಾಗಿ ಗಂಗಾರತಿ ಇದೆ. ತಾಯಿ ಅಮ್ಮವರಿಗೆ ಗಂಗಾರತಿ ಧೂಪಾರಾಧನೆ ಎರಡೂ ಮಾಡ್ತಾರೆ. ಅದಾದ ನಂತರ ಗಂಗಮ್ಮ ಭಜನಾ ಮಂಡಳಿಯಿಂದ ಅಣ್ಣಮ್ಮ ಭಕ್ತಿ ಗೀತೆ ಬಹಳ ದೇವರು ಚೆನ್ನಾಗಿ ಮಾಡ್ತಾರೆ. ಬಹಳ ಫೇಮಸ್. ಅಣ್ಣಮ್ಮ ಭಜನೆ ಮಾಡಿ ತದನಂತರ ನಾಳೆ ಬೆಳಿಗ್ಗೆ ಇವತ್ತು ವರಾಹ ಸ್ವಾಮಿ ಅಲಂಕಾರ ಸಂಜೆ 6 ಗಂಟೆಗೆ ವರಾಹ ಸ್ವಾಮಿ ಅಲಂಕಾರ ಇರುತ್ತೆ. ನಾಳೆ ಬೆಳಿಗ್ಗೆ ಅದೇ ತರ ಪ್ರಸಾದ ಇದೆ. ಮಹಾಮಂಗಾರತಿ 10:30ಗೆ. ಈಗ ಪ್ರಸಾದ ವಿನಿಯೋಗ ಇದೆ. 12 ಗಂಟೆ ಸ್ಟಾರ್ಟ್ ಮಾಡ್ತೀವಿ. ಇದು 5,000 to 6,000 ಜನ ಊಟ ಪ್ರಸಾದ ಅನ್ನ ಸಂತರ್ಪಣೆ ನಡೆಯುತ್ತೆ. ಸಂಜೆ ಬಂದು ನಮ್ಮ ಶಾಸಕರ ಕೃಷ್ಣಪ್ಪರ ಅಧ್ಯಕ್ಷತೆಯಲ್ಲಿ ಒಂದು ಸಾಮೂಹಿಕ ರಸಮಂಜರಿ ಕಾರ್ಯಕ್ರಮನ ಹಮ್ಮಿಕೊಂಡಿದ್ವಿ. ತದನಂತರ ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ತಾಯಿ ಪಲ್ಲಕ್ಕಿಲಿ ತಾಯಿನ ಕಲಾತಂಡದ ಸಮೇತ ತಾಯಿನ ಸನ್ನಿಧಿ ತಗೊಂಡು ಮೆರವಣಿಗೆ ಸಮೇತ ಏನ್ ಪ್ರೇರಣೆ ಏನಂದ್ರೆ ನಮ್ಗೇನೋ ಒಂದು ನಾವು 32 ವರ್ಷದ ಎಲ್ಲ ಮಾಡ್ಕೊಂಬೋದು. ನಾವು ಸ್ವಲ್ಪ ದಿನದಿಂದ ನಾವು ಎಲ್ಲ ನಮ್ಮ ಕೈ ಕೊಟ್ಟು ಎಲ್ಲ ಮಾಡಿಸ್ತಾ ಇದ್ರೆ ದೇವ್ರು ನಡ್ಸ್ಕೊಂಡ್ ಹೋಗ್ತಾ ಇದ್ರೆ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಎಲ್ಲಾ ಸಹಕಾರದಿಂದ ಏನ್ ಪ್ರೇರಣೆ ಅಂತ ಹೇಳಿದ್ರೆ ವಿಶೇಷವಾಗಿ ಎಲ್ಲಾರು ಕೈ ಜೋಡಿಸ್ತಾರೆ. ಅದರಿಂದ ಈ ಮಟ್ಟಿಗೆ ಮಾಡಕ್ಕಾಗಲ್ಲ. ಒಬ್ರ ಕೈಲಿ ಇದಾಗಲ್ಲ. ಎಲ್ಲ ತನು ಮನ ಧನ ಎಲ್ಲರ ಸಹಾಯದಿಂದ ನಾವು ಈ ಮಟ್ಟಕ್ಕೆ ಆಯ್ತು ಯಶಸ್ವಿ ಆದ ಕಾರಣ ಎಲ್ಲ ನಮ್ಮ ಶಾಸಕರಿರುವುದು ನಮ್ಮ ಹಂಪಿನವರ ಜನತೆ ವಿಶೇಷವಾಗಿ ಹಂಪಿನ ಜನತೆ ಎಲ್ಲ ಬಹಳ ಕೈ ಜೋಡಿಸ್ತಾರೆ. ಇದರಿಂದ ಚೆನ್ನಾಗಿ ನಡ್ಕೊಂಡಿದೆ. ಎಷ್ಟು ದಿನ ಆಗುತ್ತೆ ದೇವರ ನಡೀಲಿ ನಾವು